ದಿನಾಂಕ 28/1/2025 ನಮ್ಮ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅರಕೇರಿ ತಾಂಡಾದಲ್ಲಿ ಏನು ಒಂದು ಫೈರಿಂಗ್ ಇನ್ಸಿಡೆಂಟ್ ದಲ್ಲಿ ಒಬ್ಬ ವ್ಯಕ್ತಿ ಮೃತನಾಗಿರ್ತಾನೆ, ಸತೀಶ್ ಪ್ರೇಮ್ ಸಿಂಗ್ ರಾಥೋಡ್ ಅಂತ ಹೇಳಿ. ಸೊ ರಮೇಶ್ ಲಮಾಣಿ ಅನ್ನುವಂತ ವ್ಯಕ್ತಿ ಸತೀಶ್ ಪ್ರೇಮ್ ಸಿಂಗ್ ರಾಥೋಡ್ ಅನ್ನೋನನ್ನ ಅವತ್ತಿನ ದಿನ ಬೆಳಿಗ್ಗೆ 10:30 ಗಂಟೆಗೆ ಒಂದು ಪಿಸ್ತೂಲ್ ನಿಂದ ಮತ್ತೆ ಮಾರಕಾಸ್ತ್ರಗಳಿಂದ ತಲೆಗೆ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿರ್ತಾನೆ. ಆ ಹಿನ್ನೆಲೆಯಲ್ಲಿ ನಮ್ಮ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 28/1/2025 ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತೆ. ಆ ಕೊಲೆ ಪ್ರಕರಣದಲ್ಲಿ ಈಗಾಗಲೇ 6 ಜನರನ್ನ ಬಂಧಿಸಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಅದರಲ್ಲಿ 5ನೇ ವ್ಯಕ್ತಿ ಆದಂತಹ ಸಾಗರ್ ಅಲಿಯಾಸ್ ಸುರೇಶ್ ರಾಥೋಡ್ ಈತನನ್ನ ದಿನಾಂಕ 13/2/2025 ವಿಜಯಪುರ ಗ್ರಾಮೀಣ ಪೊಲೀಸರು ಆತನನ್ನ ಬಂಧಿಸ್ತಾರೆ. ಆತನನ್ನ ಬಂಧಿಸಿ ಆತನನ್ನ ವಿಚಾರಣೆಗೊಳಪಡಿಸಿದಾಗ ಈ ಕೊಲೆ ಕೇಸಲ್ಲಿ ಈತನೇ ಅಕ್ರಮವಾದಂತಹ ಕಂಟ್ರಿ ಮೇಡ್ ಪಿಸ್ತೂಲ್ ಅನ್ನ ಮಧ್ಯಪ್ರದೇಶದಿಂದ ತರಿಸ್ಬಿಟ್ಟು ಈ ರಮೇಶ್ ಲಮಾನಿಗೆ ಪೂರೈಕೆ ಮಾಡಿರ್ತಾನೆ. ಆ ಹಿನ್ನೆಲೆಯನ್ನೇ ಅವನನ್ನ ತೀವ್ರವಾಗಿ ವಿಚಾರಣೆಗೊಳಪಡಿಸಿದಾಗ ನಮ್ಗೆ ಕಂಡು ಬರುತ್ತೆ, ಇವನು ರಮೇಶ್ ಲಮಾನಿಗೆ ಅಷ್ಟೇ ಅಲ್ಲದೆ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಮಧ್ಯಪ್ರದೇಶದಿಂದ ಅಕ್ರಮವಾದಂತಹ ಕಂಟ್ರಿ ಮೇಡ್ ಪಿಸ್ತೂಲ್ಗಳನ್ನ ಸರಬರಾಜು ಮಾಡಿರೋದು ನಮ್ಮ ಬೆಳಕಿಗೆ ಕಂಡು ಬರುತ್ತೆ. ಆ ಹಿನ್ನೆಲೆಯಲ್ಲಿ DSP ಗ್ರಾಮೀಣ ಮತ್ತೆ ಇನ್ಸ್ಪೆಕ್ಟರ್ ಗ್ರಾಮೀಣ ಗಿರಿಮಲ್ಲಪ್ಪ ಮತ್ತೆ ನಮ್ಮ ಜಾನರ್ ಇವರು ತಂಡಗಳನ್ನ ಫಾರ್ಮ್ ಮಾಡಲಾಗುತ್ತೆ. ತಂಡಗಳನ್ನ ಫಾರ್ಮ್ ಮಾಡಿಬಿಟ್ಟು ಈ ಎಲ್ಲಾ ಒಟ್ಟು 9 ವ್ಯಕ್ತಿಗಳ ಡಿಟೇಲ್ಸ್ ಅನ್ನ ತೆಗೆದುಕೊಂಡು ನಮ್ಮ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ನಮ್ಮ ಎಲ್ಲಾ ಪೊಲೀಸ್ ಇಲಾಖೆಯ ವಿವಿಧ ತಂಡಗಳು ದಾಳಿಯನ್ನ ಕೈಗೊಂಡಾಗ ಸುಮಾರು 9 ಪಿಸ್ತೂಲು ಮತ್ತು 24 ಸಜೀವ ಗುಂಡುಗಳನ್ನ ನಾವು ವಶಪಡಿಸ್ಕೋತೀವಿ. ಆ ಹಿನ್ನೆಲೆಯಲ್ಲಿ ಒಟ್ಟು 9 ಜನ ಪ್ರಕಾಶ್ ರಾಥೋಡ್ ಈತನ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ 1 ಪಿಸ್ತೂಲು ಮತ್ತೆ 3 ಗುಂಡುಗಳು. ಅದೇ ರೀತಿ 2ನೇ ಆರೋಪಿ ಅಶೋಕ್ ಪಾಂಡ್ರೆ ಈತ ಅರಕೇರಿ ವಿಜಯಪುರದವನು, ಆತನ ಹತ್ರ 1 ಪಿಸ್ತೂಲು ಮತ್ತೆ 2 ಗುಂಡು. ಮತ್ತೆ ಸುಜಿತ್ ರಾಥೋಡು ಈತ ತುಳಜಾಪುರ ಜಿಲ್ಲೆಯವನು, ತುಳಜಾಪುರದವನು, ಅವನ ಹತ್ರ 1 ಪಿಸ್ತೂಲು 1 ಗುಂಡು. ಮತ್ತೆ ಈ 3 ಜನದ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಅಷ್ಟೇ ಅಲ್ಲದೆ ಸುಖದೇವ್ ರಾಥೋಡ್ ಇವನು ಸಾಯಿ ಪಾರ್ಕು ಇಲ್ಲೇ ವಿಜಯಪುರದವನು, ಈತನ ಹತ್ರ 1 ಪಿಸ್ತೂಲು ಮತ್ತೆ 5 ಗುಂಡುಗಳು ದೊರೆತಿರ್ತವೆ. ಆತನ ಮೇಲೆ ಜಲ್ಲಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಅದೇ ರೀತಿ ಪ್ರಕಾಶ್ ರಾಥೋಡು ಸಾಕಿನ್ ನಾಗಾವಿ ತಾಂಡ ಸಿಂದಗಿ ತಾಲೂಕು, ಈತನ ಹತ್ರ 1 ಪಿಸ್ತೂಲು ಮತ್ತೆ 1 ಸಜೀವ ಗುಂಡು ಸಿಕ್ಕಿರುತ್ತೆ. ಈತನ ಮೇಲೆ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. 6ನೇ ವ್ಯಕ್ತಿ ಗಣೇಶ್ ಶಿವರಾಮ್ ಶೆಟ್ಟಿ ಈತ ಬಸವನ ಬಾಗೇವಾಡಿಯಲ್ಲಿ ಸಿಗ್ತಾನೆ. ಈತನ ಹತ್ರ 1 ಪಿಸ್ತೂಲು 4 ಸಜೀವ ಗುಂಡುಗಳು. ಆತನ ಮೇಲೆ ಬಸವನ ಬಾಗೇವಾಡಿ ಪೊಲೀಸ್ನವರು ಕ್ರಮವನ್ನ ಕೈಗೊಂಡಿರ್ತಾರೆ. ಅದೇ ರೀತಿ ಚನ್ನಪ್ಪ ಮಲ್ಲಪ್ಪ ನಾಗನೂರು ಈತ ಈಗ ಸಾಕಿನ್ ಹುಬ್ಳಿ ಅವನು, ಈತನ ಹತ್ರನೂ ಕೂಡ 1 ಪಿಸ್ತೂಲು 4 ಸಜೀವ ಗುಂಡುಗಳು ಸಿಕ್ಕಿರ್ತವೆ. ಆತನ ಮೇಲೆ ಆದರ್ಶ ನಗರ ಪೊಲೀಸ್ ಠಾಣಾ ಪೊಲೀಸ್ನವರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿರ್ತಾರೆ. ಸಂತೋಷ್ ರಾಥೋಡ್ ಈತ ತಿಕೋಟಾ ತಾಲೂಕಿನವನು, ಲೋಗಾಂವ್ ತಾಂಡ ಅಂತಂತೇಳಿ, ಆತನ ಹತ್ರ 1 ಪಿಸ್ತೂಲು 4 ಗುಂಡುಗಳು ದೊರೆತಿರ್ತವೆ. ಆತನ ಮೇಲೆ ತಿಕೋಟಾ ಪೊಲೀಸರು ಪ್ರಕರಣವನ್ನ ದಾಖಲಿಸಿ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಜನಾರ್ದನ್ ಪವಾರ್ ಈತನು ಸಾಂಗ್ಲಿ ಜಿಲ್ಲೆಯವನು, ಐತವಾಡೆ ಗ್ರಾಮ ಅಂತಂತೇಳಿ, ಆತನ ಹತ್ರ 1 ಪಿಸ್ತೂಲ್ ದೊರಕಿದ್ದು ಆತನ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸರು ಕ್ರಮವನ್ನ ಕೈಗೊಂಡಿರ್ತಾರೆ. ಸೊ ಹೀಗೆ ಒಟ್ಟು 9 ಜನರಿಂದ 9 ಪಿಸ್ತೂಲ್ಗಳನ್ನ ಒಟ್ಟು 24 ಗುಂಡುಗಳನ್ನ ಅವರಿಂದ ವಶಪಡಿಸಿಕೊಂಡಿರ್ತಾರೆ. ಸೊ ಈ ಪೂರ್ತಿ ಕಾರ್ಯಾಚರಣೆಯ ಮೇಲುಸ್ತುವಾರಿಯನ್ನ ಇಬ್ರು ನಮ್ಮ ಅಡಿಷನಲ್ ಎಸ್ ಪಿ ಆದಂತಹ ಶಂಕರ್ ಮಾರಿಯಾಳ್ ಅವರು ಮತ್ತೆ ರಾಮಗೌಡ ಹಟ್ಟಿ ಅವರು ಮತ್ತೆ DYSP ರೂರಲ್ ಗಿರಿಮಲ್ಲಪ್ಪ ಮತ್ತೆ DYSP ಸಿಟಿ ಎಲಿಗಾರ್ ಅವರ ನೇತೃತ್ವದಲ್ಲಿ ಮತ್ತೆ ನಮ್ಮ ಗ್ರಾಮೀಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆದಂತಹ ಜಾನರ್ ಅವರು ಅತಿ ಉತ್ತಮವಾದಂತಹ ಕೆಲಸವನ್ನ ಮಾಡಿರ್ತಾರೆ. ಅವರ ಜೊತೆಗೆ ಉಳಿದಂತಹ ತನಿಖಾ ತಂಡದಲ್ಲಿ ನಮ್ಮ ಬಾಗೇವಾಡಿ ಇನ್ಸ್ಪೆಕ್ಟರ್ ತಾಷರ್ ಮತ್ತೆ ನಮ್ಮ ಗೋಲ್ ಗುಂಬಾಜ್ ಇನ್ಸ್ಪೆಕ್ಟರ್ ಆದಂತಹ ಮಲ್ಲಯ್ಯ ಮಠಪತಿ, ಅವರ ಜೊತೆಗೆ ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಆದಂತ ಪರಶುರಾಮ್ ಮನ್ಗೂಡಿ ಮತ್ತೆ ಸಿಂದಗಿ ಇನ್ಸ್ಪೆಕ್ಟರ್ ನಾನಾಗೌಡ ಪಾಟೀಲ್, PSR ಅವರಾದಂತಹ ವಿನೋದ್ ದೊಡ್ಡಮನಿ, ಉಪ್ಪಾರ್, ಶ್ರೀಕಾಂತ್ ಕಾಂಬ್ಳೆ, ಆಶಿಫ್ ಮುಷಾಫರಿ, ದೇವರಾಜ್ ಉಳ್ಳಾಗಡ್ಡಿ, ಸೀತಾರಾಮ್ ಲಮಾನಿ, ಸಂಗಾಪುರ್, ತಿಪ್ಪಾರೆಡ್ಡಿ ಮತ್ತು ಸಿಬ್ಬಂದಿಗಳಾದಂತಹ LS ಹಿರೇಗೌಡರ್, ಪಟ್ಟಣ್ ಶೆಟ್ಟಿ, ದಳವಾಯಿ ಬಿರಾದರ್, ಗಡೇದ್ ನಾಯಕ್, ರಾಥೋಡ್ ಬಿರಾದರ್, ಲಮಾನಿ ಮತ್ತೆ ಇನ್ನಿತರ ಹಲವಾರು ಸಿಬ್ಬಂದಿಗಳು ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು
ಈ ರೀತಿಯಾದಂತ ಒಟ್ಟು 9 ಅಕ್ರಮ ಪಿಸ್ತೂಲ್ಗಳನ್ನ ಮತ್ತೆ ಗುಂಡುಗಳನ್ನ ವಶಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿರುತ್ತಾರೆ ಮತ್ತೆ ಅವರ ಕಾರ್ಯಾಚರಣೆಯನ್ನ ಶ್ಲಾಘಿಸಲಾಗಿರುತ್ತೆ. ಸೊ ಈ ರೀತಿ ಮಧ್ಯಪ್ರದೇಶದಿಂದ ತಂದು ಅಕ್ರಮವಾಗಿ ಮಾರಾಟ ಮಾಡಿದಂತಹ ವ್ಯಕ್ತಿಯೂ ಕೂಡ ನಮ್ಮಲ್ಲಿದ್ದು ಇನ್ನೂ ಹೆಚ್ಚಿನ ತನಿಖೆಗೆ ಇದನ್ನ ಒಳಪಡಿಸಲಾಗಿದೆ. ಥ್ಯಾಂಕ್ ಯು. ಒಟ್ಟು 9 ಜನ ಆರೋಪಿ. ಇವರು 50,000 1 ಲಕ್ಷಕ್ಕೆ ಇದನ್ನ ಆತ ಮಾರ್ತಾ ಇರ್ತಾನೆ. ಮಧ್ಯಪ್ರದೇಶದಿಂದ ತಂದು ಇವ್ರ ಹತ್ರ ಕೊಡ್ತಾ ಇರ್ತಾನೆ. ಈ ಹಲವಾರು ಜನ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಈ ಅಕ್ರಮ ಪಿಸ್ತೂಲ್ಗಳನ್ನ ಇಟ್ಟುಕೊಂಡು ಅದನ್ನ ಅಕ್ರಮ ಗುಂಡುಗಳನ್ನ ಇಟ್ಟುಕೊಂಡಿರ್ತಾರೆ. ಈಗ ಅರಕೇರಿ ತಾಂಡ ಘಟನೆಯನ್ನ ನೀವು ನೋಡಿದ್ರಿ. ಅದರಲ್ಲಿ ಯಾವ ರೀತಿಯಾದಂತಹ ಮಿಸ್ಯೂಸ್ ಆಯ್ತು, ಒಬ್ಬ ವ್ಯಕ್ತಿಯ ಸಾವಿಗೆ ಕೂಡ ಇದು ಕಾರಣ ಆಯ್ತು. ಸೊ ಅದೇ ರೀತಿ ಜಿಲ್ಲೆಯಲ್ಲಿ ಯಾರಾದ್ರೂ ಈ ರೀತಿಯಾದಂತಹ ಅಕ್ರಮ ಶಸ್ತ್ರಾಸ್ತ್ರಗಳಾಗಿರ್ಬೋದು ಅಥವಾ ಅಕ್ರಮವಾಗಿ ಇದನ್ನ ಇಟ್ಕೊಂಡಿರೋದ ಆಗಿರ್ಬೋದು, ಅವರ ಬಗ್ಗೆ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ಪೊಲೀಸ್ ಇಲಾಖೆ ಅವರ ವಿರುದ್ಧ ಕಾರ್ಯಾಚರಣೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಇಲ್ಲಿವರೆಗೆ ನಮ್ಮೆಲ್ಲ ಇಂಡಿ ಭಾಗದಲ್ಲಿ ಈ ಭಾಗದಲ್ಲಿ ಬಂದು ಸರ್ವಸಾಮಾನ್ಯ ಆಗಿತ್ತು. ಬಸವಣ್ಣ ಬಾಗೇವಾಡಿಯವರಿಗೆ ಅಲ್ಲಿ ಬಹಳ ರೇರ್ ಆಗಿತ್ತು. ಅಲ್ಲಿವರೆಗೆ ಸ್ಪ್ರೆಡ್ ಆಗಿತ್ತು ಅಂದ್ರೆ ಏನು ಸ್ವಲ್ಪ ಅದಕ್ಕೆ ಅಲ್ವಾ ನಾವು ಪೊಲೀಸ್ ಇಲಾಖೆ ಇದನ್ನ ಯಾಕಂದ್ರೆ ಅಪರಾಧಿಗಳಿಗೆ ಯಾವುದೇ ರೀತಿಯಾದಂತ ಲಿಮಿಟ್ಸ್ ಇಲ್ಲಲ್ವಾ. ಸೊ ಅಪರಾಧಿಗಳಿಗೆ ಲಿಮಿಟ್ಸ್ ಇರಲ್ಲ. ಸೊ ಅಲ್ಲಿ ಸಿಕ್ಕಂತ ಬಸವಣ್ಣ ಬಾಗೇವಾಡಿ ಸಿಕ್ಕಂತ ಒಬ್ಬ ವ್ಯಕ್ತಿ ಆತ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನು ನಡೆಸ್ತಾ ಇದ್ದಾನೆ. ಇವನು ಸುಮಾರು 5-6 ವರ್ಷದಿಂದ ಈತ ಟ್ರಕ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಸೊ ಆ ಸಂದರ್ಭದಲ್ಲಿ ಈತನಿಗೆ ಮಧ್ಯಪ್ರದೇಶದ ವ್ಯಕ್ತಿಯ ಜೊತೆಗೆ ಸಂಪರ್ಕ ಬಂದಾಗ ಸುಮಾರು 5-6 ವರ್ಷಗಳಿಂದ ಈ ಕೆಲಸವನ್ನ ಮಾಡಿದ್ದಾನೆ. ಸೊ ಇನ್ನು ಹೆಚ್ಚಿನ ತನಿಖೆಗೆ ಆತನನ್ನು ಒಳಪಡಿಸ್ತಾ ಇದ್ದೀವಿ. ಆಸ್ ಆಫ್ ನೌ ಸೋ ಫಾರ್ ಇನ್ವೆಸ್ಟಿಗೇಷನ್ ದಲ್ಲಿ ಕಂಡು ಬಂದಿದ್ದು ಮಾಡಿದೀವಿ. ಇನ್ನೂ ಕೂಡ ಹೆಚ್ಚಿನ ತನಿಖೆ ನಡೀತಾ ಇದೆ. ಅಧಿಕೃತವಾಗಿ ನಿಖರವಾದಂತ ಸಂಖ್ಯೆ ನಮ್ಮಲ್ಲಿ ಇದೆ. ಯಾಕೆ ಜಾಸ್ತಿ ಇರುತ್ತೆ ಅಂತಂದ್ರೆ ಕೃಷಿ ಪ್ರಧಾನವಾದಂತ ಜಿಲ್ಲೆ ಇದ್ದಾಗ ಅಲ್ಲಿ ಹೆಚ್ಚಿರುತ್ತೆ. ಉದಾಹರಣೆಗೆ ಚಿಕ್ಕಮಂಗ್ಳೂರು ತಗೊಳ್ಳಿ, ಮಡಿಕೇರಿ ತಗೊಳ್ಳಿ, ಶಿವಮೊಗ್ಗ ತಗೊಳ್ಳಿ, ಎಲ್ಲಿ ಕೃಷಿ ಪ್ರಧಾನ ವ್ಯವಸ್ಥೆ ಇರುತ್ತೆ, ಕಾಡು ಪ್ರಾಣಿಗಳು ಇರ್ತವೆ. ಸೊ ಕೃಷಿ ವ್ಯವಸಾಯವನ್ನ ನಂಬ್ಕೊಂಡು ಕೆಲಸ ಮಾಡ್ತಾ ಇರೋರು ಫಾರ್ಮ್ ಹೌಸ್ ಗಳಲ್ಲಿ ಜಾಸ್ತಿ ಇರ್ತಾರೆ. ಅವರ ಹೊಲ ಮನೆ ಎಲ್ಲಿರುತ್ತೆ ಅಲ್ಲೇ ಮನೆಗಳನ್ನ ಕಟ್ಕೊಂಡಿರ್ತಾರೆ. ಸೊ ಈ ಬಾರ್ಡರ್ ಏರಿಯಾಸ್ ಗಳು ಇರ್ತವೆ. ಆ ಸಂದರ್ಭದಲ್ಲಿ ಈ ಆತ್ಮರಕ್ಷಣೆಗಾಗಿರ್ಬೋದು ಅಥವಾ ಕೃಷಿಗೋಸ್ಕರ ಆಗಿರ್ಬೋದು, ಕೃಷಿಯೇತರ ಈ ಕೃಷಿ ಚಟುವಟಿಕೆಗಳು ಏನ್ ಮಾಡ್ತಾ ಇರ್ತಾರೆ, ರೈತರು ಇಟ್ಕೊಳ್ಳೋದು ಒಂದು, ಪ್ರಾಣಿಗಳ ಹತ್ರ ಏನು ಬೆಳೆಗಳನ್ನ ಕಾಪಾಡೋದಕ್ಕೋಸ್ಕರ ಆಗಿರ್ಬೋದು ಇಟ್ಕೊಂಡಿರ್ತಾರೆ. ಲೈಸೆನ್ಸ್ ಯಾರು ತಗೊಂಡಿದ್ದಾರೆ ಅವ್ರಿಗೆ ಸರ್ಟಿಫೈಡ್ ಟ್ರೈನಿಂಗ್ ಆಗಿರ್ಬೇಕು, ಲೈಸೆನ್ಸ್ ಇರಬೇಕು. ಯಾವಾಗ ಲೈಸೆನ್ಸ್ ಮುಗಿಯುತ್ತೆ ಅದನ್ನ ವೆಲ್ ಇನ್ ಅಡ್ವಾನ್ಸ್ ರಿನ್ಯೂವಲ್ ಮಾಡ್ಕೋಬೇಕಾಗತ್ತೆ. ಸೊ ವ್ಯಕ್ತಿಗಳು ಸಾವಿಗೀಡಾಗಿದ್ರೆ ನೆಕ್ಸ್ಟ್ ಅವರ ಸಕ್ಸಸರ್ ಯಾರಿರ್ತಾರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಫಿಸಿಕಲ್ ಫಿಟ್ನೆಸ್ ಇರ್ಬೇಕಾಗತ್ತೆ. ಯಾರು ರಿನ್ಯೂವಲ್ ಮಾಡ್ಕೊಳಕ್ ಆಗಲ್ಲ ಅವರ ಪಿಸ್ತೂಲ್ ಆಗಿರ್ಬೋದು, ಬಂದೂಕ್ ಆಗಿರ್ಬೋದು ಅಥವಾ ಅವರ ಗನ್ಸ್ ಗಳನ್ನು ನಾವು ಡಿಪಾಸಿಟ್ ಮಾಡ್ಕೋತೀವಿ ಫರ್ದರ್ ಅವರು ರಿನ್ಯೂವಲ್ ಮಾಡೋವರೆಗೂ. ಅದೇ ರೀತಿ ಈ ಮುಖಾಂತರ ಜಿಲ್ಲೆಯಲ್ಲಿದ್ದಂತ ಎಲ್ಲ ಏನು ಲೈಸೆನ್ಸ್ ಹೋಲ್ಡರ್ಸ್ ಗಳಿಗೆ ಯಾರು ವೆಪನ್ಸ್ ಗಳನ್ನ ಇಟ್ಕೊಂಡಿದ್ದಾರೆ, ಈಗಾಗಲೇ ತಮಗೆ ಗೊತ್ತಿದೆ. ಲೈಸೆನ್ಸ್ ಹೋಲ್ಡರ್ಸ್ ಗಳು ಯಾರ್ದು ಲೈಸೆನ್ಸ್ ಮುಗಿಯಕ್ ಬಂದಿದೆ ಅದನ್ನ ಆದಷ್ಟು ಬೇಗ ರಿನ್ಯೂವಲ್ ಮಾಡಿಸ್ಕೊಳ್ಳಿ. ಯಾರ್ದು ಮುಗಿದಿದೆ ಅದನ್ನ ಮೊದಲು ಡಿಪಾಸಿಟ್ ಮಾಡಿ ಬಿಫೋರ್ ವಿ ಕಂಡಕ್ಟ್ ದ ರೇಟ್ಸ್. ಸೊ ಅದನ್ನ ಡಿಪಾಸಿಟ್ ಮಾಡಿ ಆಮೇಲೆ ಈ ಹೊಸದಾಗಿ ಯಾರು ಲೈಸೆನ್ಸ್ ಗಳನ್ನ ಅಪ್ಲೈ ಮಾಡ್ತಾ ಇದ್ದಾರೆ, ಈಗಾಗಲೇ ತಮಗೆ ಗೊತ್ತಿದೆ ಪೊಲೀಸ್ ಇಲಾಖೆ ನಾಗರಿಕ ಬಂದೂಕು ತರಬೇತಿಯನ್ನ ಕೂಡ ಆಯೋಜಿಸಲಾಗಿದೆ. ಅದು 20ನೇ ತಾರೀಕುವರೆಗೂ ಡೇಟ್ ಇದೆ. ಯಾರ್ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ ಫಸ್ಟ್ ಟ್ರೈನಿಂಗ್ ಕೊಡ್ತೀವಿ, ದೆನ್ ಸರ್ಟಿಫಿಕೇಶನ್ ಆಗುತ್ತೆ. ಸೊ ಅವಶ್ಯಕತೆ ಇದ್ದವರಿಗೆ ಅದನ್ನ ಕಾನೂನಿನ ಚೌಕಟ್ಟಿದೆ, ಕಾನೂನಿನ ಅಂಶಗಳ ಮುಖಾಂತರ ಅದನ್ನ ಚೆಕ್ ಮಾಡಿ ಅವ್ರಿಗೂ ಕೂಡ ಹೊಸದಾಗಿ ಕೊಡಲಾಗುತ್ತೆ. ಇದು ಅಕ್ರಮ ಅಲ್ವಾ? ದಿಸ್ ಇಸ್ ಅಕ್ರಮ. ಈಗ ನೀವೇನ್ ನೋಡ್ತಾ ಇದ್ರಲ್ಲ ಇದು ಅಕ್ರಮವಾದಂತೂ, ಇಲ್ಲಿಗಲ್ ಆಗಿ ಬಂದಿರೋದು, ಇಲ್ಲಿಗಲ್ ಆಗಿ ತಂದಿರೋದು. ಇಲ್ಲ, ಸೆಲ್ಫ್ ಡಿಫೆನ್ಸ್ಗೆ ಬೇರೆ ಇರುತ್ತೆ, ಪ್ರಾಣಿಗಳಿಂದ ರಕ್ಷಣೆಗೆ ಬೇರೆ ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್ ಅದು ಯಾವ ವೆರೈಟಿ ಬೇಕಾಗುತ್ತೆ ಅದನ್ನ ಕೊಡ್ಲಾಗುತ್ತೆ. ಸೋ ಫಾರ್ ಇನ್ ಅವರ್ ಇನ್ವೆಸ್ಟಿಗೇಷನ್ ದಲ್ಲಿ ದುರ್ಬಳಕೆ ಮಾಡ್ಕೊಂಡಿರೋದು ಕಂಡು ಬಂದಿಲ್ಲ. ಇಟ್ಕೊಳ್ಳದೆ ಅಪರಾಧ ಒಂದು, ದುರ್ಬಳಕೆ ಆಗೋವರೆಗೂ ನಾವು ಕಾಯಕ್ಕಾಗಲ್ಲ.
ಯಾಕೆ ಅಂತಂತಂದ್ರೆ ಇಟ್ಕೊಳ್ಳೋದೇ ತಪ್ಪು. ಈಗ ಉದಾಹರಣೆಗೆ ನೀವು ಅರಕೇರಿ ತಾಂಡದಲ್ಲಿ ಆಗಿರೋದು ಅದೇ, ಏನು ಆ ಮರ್ಡರ್ ಕೇಸಲ್ಲಿ ಯೂಸ್ ಆಗಿರೋದು ವೆಪನ್ ಅಕ್ರಮವಾದಂತಹ ಕಂಟ್ರಿ ಮೇಡ್ ಪಿಸ್ತೂಲೇ ಇರೋದು. ಸೊ ಆದ್ರಿಂದ ಜನರಿಗೆ ನಿಮ್ಮ ಮುಖಾಂತರ ಹೇಳೋದೇನು ಅಂತಂತಂದ್ರೆ ಈ ರೀತಿಯಾಗಿ ಇಟ್ಕೊಳ್ಳೋದು ಕಾನೂನು ಬಾಹಿರ, ಕಾನೂನಿಗೆ ವಿರೋಧ, ಮತ್ತೆ ಅವರ ಮಾಹಿತಿಗಳನ್ನು ಕೂಡ ಕಲೆ ಆಗ್ತಾ ಇದೆ. ಪೊಲೀಸ್ ಇಲಾಖೆ ಅವ್ರ ಮೇಲೂ ಕೂಡ ಆದಷ್ಟು ಬೇಗ ಅವ್ರ ಮೇಲೂ ಕೂಡ ಕ್ರಮವನ್ನ ಕೈಗೊಳ್ಳಲಾಗ್ತದೆ. ಸಿಲಿಂಡರ್ ಮಾರಬಹುದು, ಅಕ್ರಮವಾಗಿದ್ದ ಸಿಲಿಂಡರ್ ಮಾರಬಹುದು. ಥ್ಯಾಂಕ್ ಯು. जुड़े रहिएगा आपके अपने चैनल बीजापुर समय के साथ।